ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂಪ್ಯಾಕ್ಟ್ ಗಳ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಅದು ನಿಮ್ಮ ಗ್ಯಾರಂಟಿ ನ್ಯೂಸ್. ಕಾನೂನು ಉಲ್ಲಂಘನೆ ಮಾಡೋರಿಗೆ ಶಾಕ್ ಕೊಡೋದು ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್ ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಕೆಜಿಎಫ್ ಸಾರಿಗೆ ಕಚೇರಿಯಲ್ಲಿ ತಪ್ಪಾಗಿದ್ದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಳೆಯಾಗಿ ಬೆಚ್ಚಿಟ್ಟಿತ್ತು. ಐಎಂವಿ ಪೂಜಾ ಅಕ್ರಮವನ್ನ ಎಳೆಯಾಗಿ ಬೆಚ್ಚಿಟ್ಟಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಕಚೇರಿಗೆ ಹಾಜರಾಗದಿದ್ರು ಎಫ್ಸಿ ಮಾಡಿದ್ದ ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ. ಒಂದೊಂದು ಅಕ್ರಮ ಎಫ್ಸಿ ಮಾಡೋದಕ್ಕೆ ಲಂಚ ಪಡೆದ ಆರೋಪ. ಬೆಂಗಳೂರಿನಲ್ಲಿದ್ರು ಕೆಜಿಎಫ್ನಲ್ಲಿ ವಾಹನಗಳ ಎಫ್ಸಿ ಮಾಡಿದ್ರು ಈ ಪೂಜಾ ಅವರು. ಗ್ಯಾರಂಟಿ ನ್ಯೂಸ್ ವರದಿ ಆಧರಿಸಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪೂಜಾ ವಿರುದ್ಧ ತನಿಖೆ ನಡೆಸುವಂತೆ ಸಾರಿಗೆ ಆಯುಕ್ತ ಯೋಗೀಶ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಂಟಿ ಆಯುಕ್ತರ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚಿಸಿದ್ದಾರೆ ಆರ್ಟಿಒ ಕಮಿಷನರ್. 1 ವಾರದ ಒಳಗೆ ವರದಿ ನೀಡಬೇಕು ಅಂತ ಸಾರಿಗೆ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆರ್ಟಿಒ ಕಚೇರಿಯಲ್ಲಿ ನಡೆದಿರೋ ಅಕ್ರಮಗಳ ಸಂಪೂರ್ಣ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ಹಣದಾಸೆಗೆ ಬಿದ್ದ ಕೆಲ ಅಧಿಕಾರಿಗಳ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ನೋಡಿ, ಅಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಅವರೇ ಪೂಜಾ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಸಹಜವಾಗಿ ಗ್ಯಾರಂಟಿ ನ್ಯೂಸ್ ಈ ರೀತಿಯಾದಂತಹ ಭ್ರಷ್ಟರ ಹೆಡೆಮುರಿ ಕಟ್ಟುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೆ ಇದೆ. ಇದು ಕೂಡ ಬಿಗ್ ಇಂಪ್ಯಾಕ್ಟ್. ಜೊತೆಗೆ ಸಾರಿಗೆ ಇಲಾಖೆಯ ಆಯುಕ್ತರು ಏನ್ ಹೇಳಿದ್ದಾರೆ ಈ ಬಗ್ಗೆ? ರಾಮ್, ಎಲ್ಲಿ ಭ್ರಷ್ಟಾಚಾರ ನಡೆಯಿತು ಅಲ್ಲಿ ಗ್ಯಾರಂಟಿ ನ್ಯೂಸ್ ಇರುತ್ತೆ. ಅದನ್ನ ಸವಿಸ್ತಾರವಾದಂತಹ ಒಂದು ವರದಿ ಮಾಡುವಂತ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ ಮಾಡ್ತಾನೆ ಬರ್ತಿದೆ. ಕೇವಲ ವರದಿ ಪ್ರಸಾರ ಮಾಡುವಂತದ್ದು ಅಷ್ಟೇ ಅಲ್ಲ, ಅದನ್ನ ತಾರ್ಕಿಕವಾಗಿ ಅಂತ್ಯ ಕಾಣಿಸ್ಬೇಕು. ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರಿಗೆ ಶಿಕ್ಷೆ ಆಗುವ ತನಕ ಕೂಡ ಗ್ಯಾರಂಟಿ ನ್ಯೂಸ್ ಆ ಒಂದು ಸುದ್ದಿ ಹಿಂದೆ ಬೀಳುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್, ಮತ್ತೊಂದು ಎಕ್ಸಾಂಪಲ್ ಆಗಿದೆ. ಕೆಜಿಎಫ್ ಸಾರಿಗೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಐಎಂವಿ ಪೂಜಾ ಅವರು ಅನಧಿಕೃತವಾಗಿ ಎಫ್ಸಿಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಇಟ್ಕೊಂಡು ಕೆಜಿಎಫ್ ನ ಕಚೇರಿಯಲ್ಲಿ ಎಫ್ಸಿಗಳನ್ನ ಮಾಡಿದ್ದಾರೆ. ಹಾಗೇನೆ ಹೊರ ರಾಜ್ಯದಲ್ಲಿ ನೋಂದಣಿಯಾದಂತಹ ವಾಹನಗಳನ್ನು ಕೂಡ ಕೆಜಿಎಫ್ ಕಚೇರಿಯಲ್ಲಿ ಲಂಚವನ್ನ ಪಡೆದುಬಿಟ್ಟು ಎಫ್ಸಿ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ. ಜೊತೆಗೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಸಮೇತ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ವರದಿ ಪ್ರಸಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಬಂತು. ಜೊತೆಗೆ ಸಾರಿಗೆ ಇಲಾಖೆ ಆಯುಕ್ತರಾಗಿರ್ಬೋದು, ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೂ ಕೂಡ ತರುವಂತ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ ಮಾಡಿತ್ತು. ಇದ್ರ ಬೆನ್ನಲ್ಲೇ ಇದೀಗ ಸಾರಿಗೆ ಇಲಾಖೆ ಆಯುಕ್ತರು ವರದಿಯನ್ನ ಆಧರಿಸಿ ಕೂಡಲೇ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಜಂಟಿ ಸಾರಿಗೆ ಆಯುಕ್ತರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕೆಜಿಎಫ್ ಕಚೇರಿಯಲ್ಲಿ ಪೂಜಾ ಅವರು ಯಾವಾಗಿಂದ ಕೆಲಸವನ್ನ ಮಾಡ್ತಿದ್ದಾರೆ ಅಂದಿನಿಂದ ಇಂದಿನ ತನಕನೂ ಕೂಡ ಯಾವ ರೀತಿಯಾಗಿ ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದ ಬರ್ತಾ ಇರುವಂತಹ ದೂರುಗಳಾಗಿರ್ಬೋದು, ಜೊತೆಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಯಾವ ರೀತಿಯಾಗಿ ಅಕ್ರಮ ಎಫ್ಸಿ ಮಾಡುವಂತ ವಿಚಾರದಲ್ಲಿ ಅಕ್ರಮವನ್ನ ಎಸಗಿದ್ದಾರೆ, ಇವೆಲ್ಲವನ್ನು ಕೂಡ ತನಿಖೆಯನ್ನ ನಡೆಸಬೇಕು. 1 ವಾರದ ಒಳಗಡೆ ನಮಗೆ ವರದಿಯನ್ನ ಕೊಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಸಾರಿಗೆ ಆಯುಕ್ತರು ಜಂಟಿ ಆಯುಕ್ತರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ. ಕೇವಲ ಈ ಪ್ರಸಾರ ಇಂಪ್ಯಾಕ್ಟ್ ಆಗಿದೆ ಅಂತ ಅಲ್ಲ, ಆ ವರದಿಯಲ್ಲಿ ಏನಿದೆ, ಆ ಜಂಟಿ ಆಯುಕ್ತರು ವರದಿಯನ್ನು ಏನ್ ಕೊಡ್ತಾರೆ ಅದನ್ನು ಕೂಡ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡುವಂತ ಕೆಲಸವನ್ನ ಮಾಡುವಂತ ಕೆಲಸ ಮಾಡುತ್ತೆ. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.